ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕೆಮಿ 7. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ, ನಾಳೆ ಮಹಾಲಯ ಅಮಾವಾಸ್ಯೆ, ಆಮೇಲೆ ಗ್ರಹಣ ಕೂಡ ಇದೆ. ಗ್ರಹಣ ನಮಗೆ ಇಂಡಿಯಾದಲ್ಲಿ ಇಲ್ಲದೆ ಇರಬಹುದು, ಆದ್ರೂ ಯೂನಿವರ್ಸಲ್ ವೈಬ್ರೇಷನ್ಸ್ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ನಾವು ಕೆಲವು ಕೆಲಸಗಳನ್ನ ಮಾಡೋದಿದೆ. ಏನೇನ್ ಮಾಡ್ಬೇಕು ನಾಳೆ ಅಂತ ಈಗ ಹೇಳ್ತೀನಿ. ಎಲ್ಲರೂ ಮಿಸ್ ಮಾಡದೆ ಖಂಡಿತ ಮಾಡಿ. ಮೊದಲನೇದಾಗಿ ನಾಳೆ ದಿನ ಏನ್ ಮಾಡ್ಬೇಕು ಅಂದ್ರೆ, ಈಗ ಸೋಲಾರ್ ಎಕ್ಲಿಪ್ಸ್ ಅಂದ್ರೆ ಏನು? ಸೂರ್ಯನಿಂದ ಬರೋದು. ಅದೇ ತರ ಈಗ ಸೂರ್ಯ ನಮ್ಮ ಭೂಮಿಗೆ ಸೋರ್ಸ್, ಅಂದ್ರೆ ಸೂರ್ಯನಿಂದಾನೇ ಅಲ್ವಾ ಎಲ್ಲ ಸಿಗೋದು ನಮ್ಗೆ ಭೂಮಿಗೆ. ಆ ತರ ಒಂದು ಫ್ಯಾಮಿಲಿಗೆ ಸೋರ್ಸ್ ಅಂದ್ರೆ ತಂದೆ. ಹಾಗಾಗಿ ನಾಳೆ ನಮ್ಮ ಕರ್ತವ್ಯ ಏನು? ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋರೆಲ್ಲ ಕೂಡ ನಾಳೆ ಪೂಜೆ ಮಾಡ್ತಾರೆ. ಆಮೇಲೆ ಮನೆಯಲ್ಲಿ ಹಿರಿಯರು ತೀರ್ಕೊಂಡಿರೋರು ಅವ್ರಿಗೆಲ್ಲಾನು ನಾಳೆ ಪೂಜೆ ಮಾಡ್ತಾರೆ ಅಲ್ವಾ. ಸೊ ನಮ್ಮ ಕರ್ತವ್ಯ ಏನು? ನಾವು ಲಾ ಆಫ್ ಅಟ್ರಾಕ್ಷನ್, ಹೋಪೋನೋಪೋನೋ ಎಲ್ಲ ಫಾಲೋ ಮಾಡೋರ್ದು ಲೆಟರ್ಸ್ ಬರೆಯೋದು. ಸೊ ಎಲ್ಲರೂ ಮಾಡ್ಬೇಕಾಗಿರೋದು ಕಂಪಲ್ಸರಿಯಾಗಿ ನಿಮ್ಮ ತಂದೆಗೆ ಲೆಟರ್ ಬರಿಬೇಕು, ನಿಮ್ಮ ಪೂರ್ವಿಕರಿಗೆ ಲೆಟರ್ ಬರಿಬೇಕು. ತಾಯಿಗೆ ಅದು ನಿಮ್ಮ ಇಷ್ಟ, ಬೇಕು ಅಂದ್ರೆ ಬರಿಬಹುದು, ಅಥವಾ ಸಮಯದ ಅಭಾವ ಇದೆ ಆಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ. ಬಟ್ ತಂದೆಗೆ, ಪೂರ್ವಿಕರಿಗೆ ಕಂಪಲ್ಸರಿ. ಈಗಾಗ್ಲೇ ನೀವು ನಿಮ್ಮ ತಂದೆಗೆ, ಪೂರ್ವಿಕರಿಗೆ ಲೆಟರ್ ಬರ್ದಿದ್ರು ಪರವಾಗಿಲ್ಲ, ಮತ್ತೊಮ್ಮೆ ನಾಳೆ ಬರಿಬೇಕು. ಯಾಕೆಂದ್ರೆ ನಾಳೆ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನಿಮ್ಮ ತುಂಬಾ ಕಷ್ಟಗಳಿಗೆ ಇದು ಸಹಾಯ ಆಗತ್ತೆ, ಈ ತರ ಲೆಟರ್ಸ್ ಬರೆಯೋದ್ರಿಂದ. ಬರೀ ತಂದೆಗೆ, ಪೂರ್ವಿಕರಿಗೆ ಅಲ್ಲದೆ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದ್ರೂ ತೀರ್ಕೊಂಡಿದ್ರೆ, ಹಸ್ಬೆಂಡ್, ವೈಫ್, ಮಕ್ಕಳು, ತಂದೆ ತಾಯಿ, ಈ ತರ ಯಾರಾದ್ರೂ ತೀರ್ಕೊಂಡಿರ್ತಾರಲ್ಲ, ತಂದೆಗೆ ಹೇಗಿದ್ರು ಬರೀತೀರಾ, ತಾಯಿ ಆತರ ಯಾರಾದ್ರೂ ತೀರ್ಕೊಂಡಿರ್ತಾರಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ, ಅವ್ರಿಗೂ ಸಹ ಬರಿಬೋದು. ಯಾಕಂದ್ರೆ ಯಾರ್ಯಾರಿಲ್ಲ ಅವ್ರ ಆಶೀರ್ವಾದ ನಮ್ಗೆ ಖಂಡಿತ ಬೇಕಲ್ವಾ. ಹಾಗಾಗಿ ಎಲ್ಲರೂ ತಂದೆಗೆ ಕಂಪಲ್ಸರಿ, ಪೂರ್ವಿಕರಿಗೆ ಕಂಪಲ್ಸರಿ, ಮತ್ತು ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದ್ರೂ ತೀರ್ಕೊಂಡಿದ್ರೆ ಅವ್ರಿಗೆ. ಈಗ ಲೆಟರ್ ಅಲ್ಲಿ ಏನಂತ ಬರಿಬೇಕು? ಪೂರ್ವಿಕರಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಏನೇನ್ ಕಷ್ಟಗಳಿದೆ ಎಲ್ಲ ಮೆನ್ಷನ್ ಮಾಡಿ. ನನ್ನ ಪ್ರೀತಿಯ ಪೂರ್ವಿಕರೇ ಅಂತ ಬರೆದ್ಬಿಟ್ಟು, ಏನೇನ್ ಕಷ್ಟಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಮಕ್ಕಳದ್ದು ಪ್ರಾಬ್ಲಮ್ಸ್ ಅಲ್ವಾ, ಪೇರೆಂಟ್ಸ್ ಇಂದ ಪ್ರಾಬ್ಲಮ್, ಅತ್ತೆ ಮಾವನಿಂದ ಪ್ರಾಬ್ಲಮ್, ಅಥವಾ ನಿಮ್ಮ ಕೆಲಸ ಸಿಗ್ತಾ ಇಲ್ಲ, ಅಥವಾ ಇರೋ ಕೆಲಸದಲ್ಲಿ ಪ್ರಾಬ್ಲಮ್, ಅಥವಾ ನಿಮ್ಗೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್, ಈ ತರ ಲೈಫಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರ್ಲಿ, ಎಲ್ಲ ಪ್ರಾಬ್ಲಮ್ಸ್ ನ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ನನಗೆ ಲೈಫಲ್ಲಿ ಈ ತರ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದೀನಿ, ನೀವೆಲ್ಲ ನಮ್ಮ ಪೂರ್ವಿಕರೆಲ್ಲರೂ ಸೇರಿ ಯಾವ ಶಾಪದಿಂದ ನನಗೆ ಈ ತರ ಪ್ರಾಬ್ಲಮ್ಸ್ ಬಂದಿದೆಯೋ ಅದನ್ನ ಇಲ್ಲಿಗೆ ವಿಮುಕ್ತರನ್ನ ಮಾಡಿ. ನಾವೆಲ್ಲರೂ ನಿಮ್ಮ ಮಕ್ಕಳೇ ಅಲ್ವಾ, ನಿಮ್ಮ ವಂಶಸ್ಥರೇ ಅಲ್ವಾ. ನಿಮ್ಮ ವಂಶ ಬೆಳೆದಷ್ಟು, ನಾವೆಲ್ಲ ಸಂತೋಷವಾಗಿದ್ದಷ್ಟು ನಿಮಗೂ ಸಂತೋಷ ಅಲ್ವಾ. ಹಾಗಾಗಿ ಯಾವುದೇ ಶಾಪಗಳಿದ್ರು, ಯಾವುದೇ ಕರ್ಮಗಳಿದ್ರು, ಅದನ್ನೆಲ್ಲ ಇಲ್ಲಿಗೆ ದಯವಿಟ್ಟು ವಿಮುಕ್ತರನ್ನಾಗಿ ಮಾಡಿ ನಾವು ನೆಮ್ಮದಿಯಿಂದ ಇರೋ ತರ ಒಂದು ಜೀವನಾನ ನಮ್ಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೆಲ್ಲ ತಪ್ಪು ಮಾಡಿದ್ರು ಅದನ್ನೆಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರೆದು ಪಕ್ಕಕ್ಕಿಡಿ. ಬೇಕಾದ್ರೆ ಇವತ್ತೇ ಕೂಡ ಬರ್ಕೋಬಹುದು, ನಿಮ್ಗೆ ನಾಳೆ ಟೈಮ್ ಇರಲ್ಲ ಅಂತ ಅಂದ್ರೆ ಇವತ್ತೇ ಕೂಡ ಬರ್ಕೋಬಹುದು. ತಂದೆಗೆ, ಮೈ ಡಿಯರ್ ಅಪ್ಪ, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈಗ ಐ ಆಮ್ ಸೋ ಸಾರಿ ಅಂತ ಬರೆದು, ನೀವು ಯಾವ ಯಾವ ವಿಷಯಕ್ಕೆ ತಂದೆಗೆ ಸಾರಿ ಹೇಳೋಕ್ ಇಷ್ಟಪಡ್ತೀರಾ? ಅಂದ್ರೆ ನೀವ್ ಚಿಕ್ಕ ವಯಸ್ಸಿಂದ ಅವರು ತುಂಬಾ ಕಷ್ಟಪಟ್ಟಿರೋದನ್ನ ನೋಡಿ ನಿಮ್ಮ ಕೈಯಲ್ಲಿ ಅವ್ರಿಗೆ ಸಹಾಯ ಮಾಡಕ್ ಆಗ್ತಾ ಇರ್ಲಿಲ್ಲ, ಬಟ್ ನಿಮ್ಗೆ ಗೊತ್ತಾಗ್ತಾ ಇದೆ ಅವ್ರು ಕಷ್ಟ ಪಡ್ತಾ ಇದ್ದಾರೆ ಅಂತ. ಹಾಗಿದ್ದಾಗ ನೀವ್ ಎಷ್ಟೆಲ್ಲ ಕಷ್ಟ ಪಡ್ತಿದ್ದೆ, ನಾನ್ ನೋಡ್ಬಿಟ್ಟು ಏನು ಮಾಡಕ್ ಆಗ್ಲಿಲ್ಲ, ನನ್ ಕೈಲಿ ಅಸಹಾಯಕನಾಗಿದ್ದೆ, ಈ ತರ ಎಲ್ಲ ಬರ್ಕೊಂಡು ಅದಕ್ಕೆಲ್ಲ ಸಾರಿ ಅಂತ ಹೇಳ್ಕೋಬಹುದು. ಆಮೇಲೆ ಪ್ಲೀಸ್ ಫಾರ್ಗಿವ್ ಮೀಗೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಕನ್ಫೆಷನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಓಪನ್ ಆಗಿ ಬರ್ಕೊಳ್ಳಿ. ಅದು ಯಾರು ಓದಲ್ಲ, ನೀವು ಯೂನಿವರ್ಸ್ ಅಷ್ಟೇ ಓದೋದ್ರಿಂದ ಇಲ್ಲಿರೋ ಭಾವನೆಗಳನ್ನೆಲ್ಲ ಖಾಲಿ ಮಾಡ್ಕೊಳ್ಳೋದು ಉದ್ದೇಶನೇ ಇದು. ಸೊ ತಂದೆಗೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಯಾವ ಯಾವ ವಿಷಯಕ್ಕೆ ಥ್ಯಾಂಕ್ ಯು ಹೇಳೋಕ್ ಇಷ್ಟಪಡ್ತೀರಾ. ಆಮೇಲೆ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ. ಈ 4 ವಿಷಯ ಅಲ್ಲದೆ ನಿಮ್ಮ ತಂದೆ ಮೇಲೆ ನಿಮಗೆ ಬೇರೆ ಏನಾದ್ರೂ ಕಂಪ್ಲೇಂಟ್ಸ್ ಇದ್ದಲ್ಲಿ ಕೂಡ
ಆ ಕಂಪ್ಲೇಂಟ್ಸ್ ನ ಕೂಡ ಬರ್ಕೊಳ್ಳಿ. ನೀ ಈ ತರ ಇದ್ದೆ, ನೀನ್ ನನ್ಗೆ ಪ್ರೀತಿ ತೋರ್ಸಿರ್ಲಿಲ್ಲ, ಆದ್ರೆ ಅದು ನಿನ್ನ ತಪ್ಪಲ್ಲ. ಬಹುಶಃ ನಿನಗೆ ನಿಮ್ಮ ತಂದೆ ತಾಯಿಯಿಂದ ಪ್ರೀತಿ ಸಿಕ್ಕಿರಲ್ಲ, ಹಾಗಾಗಿ ನೀನು ನನಗೆ ಪ್ರೀತಿ ತೋರ್ಸಿಲ್ಲ. ಅದು ನನ್ಗೆ ಅರ್ಥ ಆಗ್ಲಿಲ್ಲ. ನಾನ್ ಬೇಜಾರ್ ಮಾಡ್ಕೊಂಡೆ, ನೊಂದ್ಕೊಂಡಿದ್ದೆ, ನಿನ್ನ ಬೈಕೊಂಡೆ. ಆ ತರ ಎಲ್ಲ, ಅದಕ್ಕೆಲ್ಲ ಈಗ ಕ್ಷಮೆ ಕೇಳ್ತಾ ಇದ್ದೀನಿ. ಈ ತರ ಎಲ್ಲ ಬರ್ಕೊಳ್ಳಿ. ನಿಮಗೆ ನಿಮ್ಮ ತಂದೆಗೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲದೆ ಇದ್ರೂನು, ಯಾಕೆ ಚೆನ್ನಾಗಿಲ್ಲ, ಅವ್ರ ಮೇಲೆ ನಿಮ್ಗೆ ಏನೇನ್ ಕಂಪ್ಲೇಂಟ್ಸ್ ಇದೆ, ನಿಮಗೆ ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಎಲ್ಲ ಹೇಳಕ್ ಇಷ್ಟ ಇಲ್ಲದೆ ಇರೋರು, ಎಲ್ಲ ರೀತಿಯಾದ ರಿಲೇಶನ್ಶಿಪ್ಸ್ ಇರುತ್ತಲ್ಲ. ಇಲ್ಲಿ ಎಷ್ಟು ಜನ ನೋಡ್ತಾ ಇದ್ದೀರಾ, ಸಾವಿರಾರು ಜನ ನೋಡ್ತಾ ಇದ್ದೀರಾ ಈ ವಿಡಿಯೋನ. ಸೊ ಅಷ್ಟು ಜನರಲ್ಲಿನೂ ಎಲ್ಲರಿಗೂ ತಂದೆಗೆ ಮಕ್ಕಳಿಗೆ ಸಂಬಂಧ ಚೆನ್ನಾಗಿರ್ಬೇಕು ಅಂತ ಏನಿಲ್ವಲ್ಲ. ಹಾಗಾಗಿ ಎಲ್ಲಾ ತರದವ್ರಿಗೆ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ನಿಮ್ಮ ತಂದೆಗೆ ನಿಮಗೆ ಅಷ್ಟಾಗಿ ರಿಲೇಶನ್ಶಿಪ್ ಚೆನ್ನಾಗಿಲ್ವೋ, ಅವರು ಕೂಡ ನಿಮಗೆ ನಿಮ್ಮ ತಂದೆಯ ಮೇಲೆ ಏನೆಲ್ಲ ಕಂಪ್ಲೇಂಟ್ಸ್ ಇದೆ, ಅವರು ಆ ವರ್ತನೆಯಿಂದ ನಿಮಗೆ ನಿಮ್ಮ ಫೀಲಿಂಗ್ಸ್ ಏನೇನಿತ್ತು ನಿಮ್ಮ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೆ, ಅದನ್ನ ಬರ್ಕೊಳ್ಳಿ. ಜಸ್ಟ್ ಇಲ್ಲಿರೋ ಭಾವನೆಗಳನ್ನ ಖಾಲಿ ಮಾಡ್ಕೊಳ್ಳಿ ಅಷ್ಟೇ. ಯಾಕೆಂದ್ರೆ ಇಲ್ಲಿ ನಾವು ಭಾವನೆಗಳನ್ನ ಹೊತ್ಕೊಂಡಷ್ಟು ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ನಮ್ಮ ಹಾರ್ಟ್ ಅಂದ್ರೆ ಏನು, ನಮಗೇನೇನ್ ಬೇಕು ಲೈಫಲ್ಲಿ ಅದನ್ನೆಲ್ಲ ನಾವು ಬಯಸೋದು ಇಲ್ಲಿಂದಾನೆ. ವಿಶಸ್ನ ನಮಗೆ ಹಣ ಬೇಕು, ಒಳ್ಳೆ ರಿಲೇಶನ್ಶಿಪ್ ಬೇಕು, ಮನೆ ಕಟ್ಕೋಬೇಕು, ಮಗಳ ಮದ್ವೆ ಮಾಡ್ಬೇಕು, ಮಗನಿಗೆ ಜಾಬ್ ಸಿಗ್ಬೇಕು, ಈ ರೀತಿ ಏನೇನ್ ವಿಶಸ್ ಇರುತ್ತೆ ಎಲ್ಲ ಹಾರ್ಟ್ ಇಂದ ಹೋಗೋದು. ಬಟ್ ಆ ಹಾರ್ಟ್ ಅಲ್ಲಿ ಆಲ್ರೆಡಿ ಈ ತರ ಸಿಕ್ಕಾಪಟ್ಟೆ ನೆಗೆಟಿವ್ ಎಮೋಷನ್ಸ್ ಕೆಲವ್ರ ಮೇಲೆ ಇಟ್ಕೊಂಡಾಗ ಅಲ್ಲಿ ಜಾಗ ಎಲ್ಲಿರುತ್ತೆ ನಮಗೆ ಬೇಕಾಗಿರೋದನ್ನ ನಾವು ಆಕರ್ಷಣೆ ಮಾಡೋಕೆ, ಅಲ್ವಾ? ಹಾಗಾಗಿ ಹೇಳ್ತಾ ಇರೋದು. ಸೊ ಪೂರ್ವಿಕರಿಗೆ ಹೇಗ್ ಬರಿಬೇಕು ಹೇಳಿದೀನಿ, ತಂದೆಗೆ ಹೇಗ್ ಬರಿಬೇಕು ಹೇಳಿದೀನಿ. ಆ ತರ ಬರ್ಕೊಳ್ಳಿ. ನಾಳೆ ಬರ್ಕೊಳ್ಳಿ. ನಾಳೆ ಟೈಮ್ ಇಲ್ದೇ ಇರೋರು ಇವತ್ತು ಕೂಡ ಬರ್ದು ಇಟ್ಕೊಳ್ಳಿ. ಆಮೇಲೆ ಇವರಿಬ್ರು ಅಲ್ಲದೆ ಬೇರೆ ಯಾರಾದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ತೀರ್ಕೊಂಡಿರೋರು ಇರ್ತಾರೆ, ಅವರಿಗೆ ಅವ್ರ ಮೇಲೆ ನಿಮ್ಮ ಭಾವನೆಗಳು, ಒಳ್ಳೇದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ, ಹೇಗೆ ಆಗಿರ್ಲಿ, ಭಾವನೆಗಳು ಎಲ್ಲ ಬರೆದಿಟ್ಕೊಳ್ಳಿ. ಈಗ ಇದನ್ನ ಮಾಡ್ಬೇಕು. ಆಮೇಲೆ ನಾಳೆ ಎಕ್ಲಿಪ್ಸು ಇದೆ, ಗ್ರಹಣನೂ ಇದೆ, ಆಮೇಲೆ ಅಮಾವಾಸ್ಯೆ ಕೂಡ ಅಲ್ವಾ. ಇದು ಇಡೀ ವರ್ಷದಲ್ಲಿರೋ ಅಮಾವಾಸ್ಯೆಗಳಲ್ಲಿ ಮಹಾ ಅಮಾವಾಸ್ಯೆ. ಇದು ತುಂಬಾ ದೊಡ್ಡ ಅಮಾವಾಸ್ಯೆ. ಅದಕ್ಕೆ ಗ್ರಹಣ ಕೂಡ ಅವತ್ತಿನ ದಿನಾನೇ ಬಂದಿದೆ. ಸೊ ಎರಡೆರಡು ಪವರ್ಫುಲ್ ದಿನ ಇದೆ ನಾಳೆ. ವೈಬ್ರೇಷನ್ಸ್ ತುಂಬಾ ಹೈ ಆಗಿರುತ್ತೆ. ಸೊ ನಾಳೆ ಫುಲ್ಲು ಖುಷಿಯಾಗಿರಿ. ಪ್ರಾಬ್ಲಮ್ಸ್ ಕಷ್ಟಗಳು ಯಾವಾಗ್ಲೂ ಬರ್ತಾ ಇರತ್ತೆ, ಮನುಷ್ಯರನ್ ಮೇಲೆ ಬರತ್ತಲ್ವಾ, ನಮಗಲ್ದೆ ಇನ್ಯಾರಿಗ್ ಬರುತ್ತೆ. ಎಲ್ಲ ಚಾಲೆಂಜ್ ಆಗಿ ತಗೊಳ್ಳೋಣ. ನನ್ ಕೈಲಿ ಇದ್ ಮಾಡಕ್ ಆಗತ್ತಾ ಅಂತ ಯೂನಿವರ್ಸ್ ನನ್ನ ಟೆಸ್ಟ್ ಮಾಡ್ತಾ ಇದೆ. ಈ ಟೆಸ್ಟ್ ಅಲ್ಲಿ ನಾನು ಪಾಸ್ ಆಗ್ತೀನಿ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ, ಖುಷಿಯಿಂದ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೈಬ್ರೇಷನ್ಸ್ ಹೇಗಿದೆ ಅಂದ್ರೆ, ನಮ್ಮ ಮೆಂಟಾಲಿಟಿ ಹೇಗಿರುತ್ತೋ, ನಾವೇನಾದ್ರೂ ಈಗ ಹೈ ವೈಬ್ರೇಷನ್ ಅಲ್ಲಿ ಇದೀವಿ ಅನ್ಕೊಳ್ಳಿ. ಈ ನಮ್ಮ ಹೈ ವೈಬ್ರೇಷನ್ ಹೇಗಿರುತ್ತೆ ಅಂದ್ರೆ, ನಾವ್ ಏನೇನೆಲ್ಲ ಬೇಕು ಅಂತ ಅನ್ಕೊಳ್ತೀವೋ ಸಿಗ್ತಾ ಹೋಗುತ್ತೆ. ಇದರ ಎಫೆಕ್ಟ್ ಮುಂದಿನ ಇನ್ನು 6 ತಿಂಗಳವರೆಗೂ ಇರುತ್ತೆ. ಅದೇ ನಾವು ಲೋ ವೈಬ್ರೇಷನ್ ಅಲ್ಲಿ ಇದ್ರೆ, ಅಂದ್ರೆ ಕೋಪ, ದುಃಖ, ಭಯ, ಬೇಜಾರು, ಜಗಳ, ಅಸೂಯೆ, ದ್ವೇಷ, ಇದನ್ನೆಲ್ಲ ನಮ್ಮಲ್ಲಿ ಇಟ್ಕೊಂಡು ಆತರ ನಾವು ಇದ್ದಾಗ ಏನಾಗುತ್ತೆ, ಲೋ ವೈಬ್ರೇಷನ್ ಅಲ್ಲಿ ಇರ್ತೀವಿ. ಆಗ ಮುಂದೆ ಬರುವಂತ 6 ತಿಂಗಳು ಅದರ ಎಫೆಕ್ಟೇ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ನಾವು ಎಷ್ಟೇ ಪಾಸಿಟಿವ್ ಆಗಿದ್ರು ಕೆಲ್ಸಗಳಾಗಲ್ಲ, ಎಷ್ಟೇ ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡ್ರು ಆಗ್ತಾ ಇರಲ್ಲ. ನಮ್ಮ ಸುತ್ತಮುತ್ತಲ ಇರೋರು ಅದೇ ವೈಬ್ರೇಷನ್ಸ್ ನ ನಮಗ್ ಕೊಡ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾ ಇದೀನಿ ನಿಮ್ಮ ಒಳ್ಳೇದಕ್ಕೆ. ಸೊ ಎಲ್ಲರೂ ಖುಷಿಯಾಗಿ ಪಾಸಿಟಿವ್ ಆಗಿರಿ. ನಾಳೆ ಇಡೀ ದಿನ ಪಾಸಿಟಿವ್ ಆಗಿದ್ದು ಲೆಟರ್ಸ್ ಬರ್ಕೊಳ್ಳಿ, ಅಥವಾ ನಾಳೆ ಟೈಮ್ ಇಲ್ದೇ ಇರೋರು ಇವತ್ತೇ ಬರ್ಕೊಳ್ಳಿ. ನಾಳೆ ರಾತ್ರಿ ಕತ್ಲೆ ಆದ್ಮೇಲೆ ಏನ್ ಮಾಡ್ಬೇಕು, ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಯಾರ್ಯಾರು ಅದನ್ನ ನೋಡಿಲ್ಲ ಮತ್ತೊಮ್ಮೆ ಇವಾಗ ನೋಡಿ ತಿಳ್ಕೊಳ್ಳಿ. ನಾಳೆ ರಾತ್ರಿ ಏನ್ ಮಾಡ್ಬೇಕು, ಒಂದು ಗಾಜಿನ ಲೋಟ ಅಥವಾ ಬಾಟಲ್ ಅಲ್ಲಿ ನೀರ್ ತಗೊಂಡು ಹೊರಗಡೆ ಕುತ್ಕೊಳ್ಳಿ, ಆಕಾಶ ಕಾಣಿಸೋ ಹಾಗೆ. ಹೊರಗಡೆ ಕುತ್ಕೊಂಡು ಮಾಡಕ್ಕೆ ಸಾಧ್ಯ ಇಲ್ಲದೆ ಇರೋರು ನಿಮ್ಮ ಮನೆಯಲ್ಲೇ, ನಿಮ್ಮ ರೂಮಲ್ಲೇ ಕಿಟಕಿ ಓಪನ್ ಮಾಡಿ ಆಕಾಶ ಕಾಣಿಸೋ ತರ ಕುತ್ಕೊಳ್ಳಿ. ವೈಬ್ರೇಷನ್ಸ್ ಎಲ್ಲಿ ಬೇಕಾದ್ರೂ ಬರುತ್ತಲ್ವಾ, ಮನೆ ಒಳಗೂ ಬರುತ್ತೆ, ರೂಮ್ ಒಳಗೂ ಬರುತ್ತೆ. ಸೊ ಕುತ್ಕೊಂಡು 2 ಪೇಪರ್ ತಗೊಳ್ಳಿ. ಒಂದು ಪೇಪರ್ ಅಲ್ಲಿ 108 ಗ್ರಾಟಿಟ್ಯೂಡ್ಸ್ ಅನ್ನ ಬರೀರಿ. ಯಾಕೆ 108 ಅಂದ್ರೆ, ಹೈ ವೈಬ್ರೇಷನ್ಸ್ ಅಲ್ವಾ, ಎರಡೆರಡು ಗ್ರಹಣದ ವೈಬ್ರೇಷನ್ಸ್ ಇದೆ,
ಆಮೇಲೆ ಅಮಾವಾಸ್ಯೆಯ ವೈಬ್ರೇಷನ್ಸ್ ಇದೆ, ಸ್ಟ್ರಾಂಗ್ ಆಗಿದೆ. ನಾವ್ ಎಷ್ಟು ಜಾಸ್ತಿ ಗ್ರಾಟಿಟ್ಯೂಡ್ ಅನ್ನ ಹೇಳ್ಕೊಳ್ತೀವೋ ಅಷ್ಟು ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಈಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿದ್ರೇನೆ ತಾನೇ ನಮ್ಮ ಗೋಲ್ಸ್ ಎಲ್ಲ ನಮ್ಗೆ ಬೇಗ ಸಿಗೋದು. ಹಾಗಾಗಿ 108 ಗ್ರಾಟಿಟ್ಯೂಡ್ಸ್ ಅನ್ನ ಬರ್ಕೊಳ್ಳಿ ಒಂದು ಪೇಪರ್ ಅಲ್ಲಿ, ಖುಷಿಯಿಂದ ಬರ್ಕೊಳ್ಳಿ. ಇಷ್ಟೆಲ್ಲ ಕೊಟ್ಟಿದೆ ಯೂನಿವರ್ಸ್ ನಮ್ಗೆ ಅಲ್ವಾ? ನಮ್ಮ ಲೈಫಲ್ಲಿರೋ ರಿಲೇಶನ್ಶಿಪ್ಸ್ ಆಗಿರ್ಲಿ ಅಥವಾ ವಸ್ತುಗಳಾಗಿರ್ಲಿ, ಬರೀತಾ ಹೋದ್ರೆ ಲಕ್ಷಾನ್ಗಟ್ಲೆ ಸಿಗುತ್ತೆ, ಆದ್ರೆ ಬರೀ 108 ಸಾಕು. ಬರೀರಿ. ಇನ್ನೊಂದು ಪೇಪರ್ ಅಲ್ಲಿ ನಿಮಗೆ ಈಗ ಲೈಫಲ್ಲಿ ಏನೇನ್ ಬೇಕು, ಆರೋಗ್ಯದ ವಿಷಯದಲ್ಲಿ, ರಿಲೇಶನ್ಶಿಪ್ ವಿಷಯದಲ್ಲಿ, ಕೆರಿಯರ್ ವಿಷಯದಲ್ಲಿ, ಮತ್ತೆ ಹಣದ ವಿಷಯದಲ್ಲಿ ಏನೇನ್ ಬೇಕು ಎಲ್ಲ ಸಿಕ್ಕಿದೆ ಅಂತ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಆಯ್ತಾ? ಈಗ 2 ಪೇಪರ್ ಬರ್ಕೊಂಡ್ರಿ, ಒಂದು ಗ್ರಾಟಿಟ್ಯೂಡ್, ಇನ್ನೊಂದು ಗೋಲ್ಸ್ ಬರ್ಕೊಂಡ್ರಲ್ವಾ? ಈಗ ಆ 2 ಪೇಪರ್ನ ಹೀಗೆ ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಫಸ್ಟ್ ಮೆಡಿಟೇಷನ್, ಆಮೇಲೆ ಹಾಗೆ ವಿಜುವಲೈಸೇಷನ್ ಕಂಟಿನ್ಯೂ ಆಗುತ್ತೆ. ಮೆಡಿಟೇಷನ್ ಹೇಗೆ ಅಂತ ಅಂದ್ರೆ, ಕಣ್ಣು ಮುಚ್ಕೊಂಡು ಯೂನಿವರ್ಸ್ ಇಂದ ವೈಬ್ರೇಷನ್ಸ್ ಬರ್ತಾ ಇದೆ, ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಬರ್ತಾ ಇದೆ, ನಿಮ್ಮ ದೇಹವನ್ನ ಬಂದು ಟಚ್ ಮಾಡ್ತಾ ಇದೆ. ಆ ಫೀಲ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು. ಆ ತಣ್ಣನೆಯ ಗಾಳಿ ಹೊರಗಡೆ ಕೂತಿದ್ದಾಗ ಯೂನಿವರ್ಸ್ ನ ಎನರ್ಜಿ ಬಂದು ನಿಮ್ಮನ್ನ ಟಚ್ ಮಾಡ್ತಾ ಇದೆ. ಫಸ್ಟ್ ನಿಮ್ಮ ತಲೆ ಒಳಗಡೆ ಬಂದಿದೆ. ನಿಮ್ಮ ತಲೆಯಲ್ಲಿ ಏನೇನ್ ಸ್ಟ್ರೆಸ್ ಇದೆ, ಏನೇನ್ ಟೆನ್ಷನ್ ಇದೆ, ಯಾವ ಯಾವ ಯೋಚನೆಗಳಿದೆಯೋ ಎಲ್ಲ ನೆಗೆಟಿವ್ ಆಲೋಚನೆಗಳನ್ನ ತೆಗೆದುಹಾಕಿ ಫುಲ್ ಪಾಸಿಟಿವಿಟಿ ತುಂಬಿದೆ. ನಿಮ್ಗೆ ತುಂಬಾ ಆರಾಮ್ ಅನ್ನಿಸ್ತಾ ಇದೆ. ಅಲ್ಲಿಂದ ನಿಮ್ಮ ಕಣ್ಣಲ್ಲಿ ಬಂದಿದೆ. ನಿಮ್ಮ ಕಣ್ಣಲ್ಲಿರೋ ಭಯ, ಟೆನ್ಷನ್ ಎಲ್ಲ ತೆಗೆದು ಹಾಕ್ಬಿಟ್ಟು ಪ್ರೀತಿ, ವಾತ್ಸಲ್ಯ, ಅಕ್ಕರೆ ಇದನ್ನೆಲ್ಲ ಕೊಟ್ಟಿದೆ. ಫೀಲ್ ಮಾಡ್ಕೊಳ್ಳಿ ಅದನ್ನ. ಅಲ್ಲಿಂದ ನಿಮ್ಮ ಕಿವಿಯಲ್ಲಿ ಬಂದಿದೆ. ನಿಮ್ಮ ಕಿವಿಗೆ ಯಾವ ಎಲ್ಲ ಕೆಟ್ಟ ಕೆಟ್ಟ ಶಬ್ದಗಳೆಲ್ಲ ಕೇಳಿಸ್ತಾ ಇರುತ್ತೋ ಅದರ ಎನರ್ಜಿಗಳನ್ನೆಲ್ಲ ತೆಗೆದು ಒಳ್ಳೆ ಸಾಫ್ಟ್ ಮ್ಯೂಸಿಕ್ ತರ ಇರೋ ಒಳ್ಳೆ ಎನರ್ಜಿ ನಿಮ್ಮ ಕಿವಿ ಮೂಲಕ ದೇಹದೊಳಗೆ ಹೋಗ್ತಾ ಇದೆ. ನಿಮ್ಮ ಮೂಗಿನ ಮೂಲಕ, ಉಸಿರಿನ ಮೂಲಕ ನಿಮ್ಮ ಹೊರಗಡೆ ನೀವು ಬಿಡೋ ಉಸಿರಿನ ಮೂಲಕ ನಿಮ್ಮಲ್ಲಿರೋ ಕೆಟ್ಟ ಎನರ್ಜಿನೆಲ್ಲ ಹೊರಗೆ ಹಾಕ್ತಿದ್ದೀರಾ. ಯೂನಿವರ್ಸ್ ನ ಎನರ್ಜಿನ ನಿಮ್ಮ ಉಸಿರಿನ ಮೂಲಕ ಒಳಗ್ ತಗೊಳ್ತಾ ಇದ್ದೀರಾ. ಫೀಲ್ ಮಾಡ್ಕೊಳ್ಳಿ ಹೇಗೆ ಅಂತ. ಆತರ ಫೀಲ್ ಮಾಡ್ಕೊಳ್ಳಿ ಆ ಎನರ್ಜಿನ. ಸೊ ಈ ತರ ಒಂದೊಂದು ನಿಮ್ಮ ದೇಹದ ಒಂದೊಂದು ಭಾಗದಲ್ಲೂ ಆ ಎನರ್ಜಿ ಬಂದು ಸೇರ್ಕೊಂಡು ಅಲ್ಲಿರೋ ಪ್ರತಿಯೊಂದು ಭಾಗದಲ್ಲೂ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವ್ ಎನರ್ಜಿನ. ಅದರಿಂದಾನೇ ನಮ್ಗೆ ಬ್ಲಾಕೇಜಸ್ ಇರುತ್ತೆ, ನೋವುಗಳು ಬರೋದು, ಕಷ್ಟಗಳು ಬರೋದು. ಹಾಗಾಗಿ ಪ್ರತಿ ಒಂದು ಭಾಗದಿಂದ ಆ ನೆಗೆಟಿವಿಟಿನ ತೆಗೆದುಹಾಕಿ ಫುಲ್ ಪಾಸಿಟಿವಿಟಿನ ತುಂಬುತ್ತಾ ಇರೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಇದು. ಓಕೆ, ಅದೇ ರೀತಿ ಹಾಗೆ ಕಂಟಿನ್ಯೂ ಮಾಡಿ. ಕಣ್ಣು ತೆಗಿಬೇಡಿ. ನಿಮ್ಮ ಕೈಯಲ್ಲಿರೋ ಪೇಪರ್ಸ್ ಏನಿದೆ ಅದರ ಎನರ್ಜಿ ಎಲ್ಲ ಫೀಲ್ ಮಾಡ್ಕೊಳ್ತಾ ಗೋಲ್ಸ್. ಈಗ ನಿಮ್ಮ ಗೋಲ್ಸ್ ನ ವಿಜುವಲೈಸ್ ಮಾಡ್ಕೋಬೇಕು. ಹೇಗ್ ವಿಜುವಲೈಸ್ ಮಾಡ್ಕೊಳ್ತೀರಾ? ಸುಮ್ನೆ ಕಣ್ಣು ಮುಚ್ಕೊಂಡು ನಾನ್ ಮನೆ ಕಟ್ಟಿದೀನಿ, ನಾನ್ ಮದ್ವೆ ಮಾಡಿದೀನಿ ನನ್ನ ಮಗಳಿಗೆ, ನನ್ಗೆ ಜಾಬ್ ಸಿಕ್ಕಿದೆ, ಈ ತರ ಅನ್ಕೊಂಡ್ರೆ ಅದು ಇಮ್ಯಾಜಿನೇಷನ್ ಆಗುತ್ತೆ ಅಲ್ವಾ? ವಿಜುವಲೈಸೇಷನ್ ಅಂದ್ರೆ ಏನು? ಅದರಲ್ಲಿ ನಮ್ಮ ಭಾವನೆಗಳನ್ನ ತುಂಬಿಸ್ಬೇಕು. ಹೇಗ್ ಮಾಡ್ತೀವಿ? ಯೂಶಲಿ ಕಣ್ಣು ಮುಚ್ಕೊಂಡ್ರೆ ಇಮ್ಯಾಜಿನೇಷನ್ ಬರುತ್ತೆ ಅಂತ ಎಲ್ಲರದ್ದು ಕಾಮನ್ ಪ್ರಶ್ನೆ ಇರೋದು. ಸೊ ಅದಕ್ಕೆ ನಾನೊಂದು ಈಸಿ ಮೆಥಡ್ ಅನ್ನ ಹೇಳ್ತೀನಿ. ಈಗ ನೀವು ಒಂದಷ್ಟು ಸುಮಾರು ಗೋಲ್ಸ್ ಬರ್ಕೊಂಡಿದ್ದೀರಾ, ಸಿಕ್ಕಿದೆ, ಅದ್ ಸಿಕ್ಕಿದೆ, ಇದ್ ಸಿಕ್ಕಿದೆ, ನನಗೆ ಖುಷಿಯಾಗಿದ್ದೀನಿ ಅಂತೆಲ್ಲ ಬರ್ಕೊಂಡಿದ್ದೀರಾ. ಸೊ ಈಗ ಏನ್ ಮಾಡಿ, ವಿಜುವಲೈಸೇಷನ್ಗೆ ಒಂದೊಂದು ಗೋಲ್ ಅನ್ನೇ ತಗೊಂಡು ಆ ಗೋಲ್, ಇವಾಗ ನೀವು ಸಪೋಸ್ ನಿಮ್ಗೊಂದು 10 ಲಕ್ಷ ಬೇಕು. ಯೂನಿವರ್ಸ್ ನಿಮ್ಗೆ 10 ಲಕ್ಷ ಆಲ್ರೆಡಿ ಕೊಟ್ಟಿದೆ. ಆ 10 ಲಕ್ಷದಿಂದ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಆ ಕೆಲಸ ಮಾಡಿ ಮುಗಿಸಿದೀರಾ, ಫುಲ್ ಖುಷಿಯಾಗಿದ್ದೀರಾ, ನೆಮ್ಮದಿಯಿಂದ ಇದ್ದೀರಾ. ಇದೆಲ್ಲ ಆದ್ಮೇಲೆ ನಿಮಗೆ ಯಾರೋ ಒಬ್ರು ಫ್ರೆಂಡ್ ಸಿಕ್ಕಿದ್ದಾರೆ. ಇದೆಲ್ಲ ವಿಜುವಲೈಸೇಷನ್ ಅಲ್ಲಿ ನಡೀತಾ ಇರೋದು. ನಿಮ್ಗೆ ಆಲ್ರೆಡಿ ಸಿಕ್ಕಿದೆ, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಮಾಡ್ಬಿಟ್ಟಿದ್ದೀರಾ. ಯಾರೋ ಫ್ರೆಂಡ್ ಸಿಕ್ಕಿದ್ದಾರೆ, ಆ ಫ್ರೆಂಡ್ಗೆ ನೀವು ನಿಮ್ಮ ಖುಷಿನ ಹಂಚ್ಕೊಳ್ತಾ ಇದ್ದೀರಾ ಫ್ರೆಂಡ್ ಜೊತೆ. ನನಗೆ ಅದ್ಭುತವಾದ ರೀತಿಯಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಯೂನಿವರ್ಸ್ ನಂಗೆ ಹಣ ಕೊಟ್ಬಿಡ್ತು, ನಾನು ಆ ಹಣದಿಂದ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀನಿ ಗೊತ್ತಾ, ಎಷ್ಟು ಖುಷಿ ಆಗ್ತಾ ಇದೆ ಈಗ.
ಆ ತರ ವಿಜುವಲೈಸೇಷನ್ ಮಾಡ್ಕೊಂಡಾಗ, ನಾವು ಇನ್ನೊಬ್ಬರಿಗೆ ಹೇಳ್ತಾ ಇರೋ ತರ ನಾವು ವಿಜುವಲೈಸೇಷನ್ ಮಾಡ್ಕೊಂಡಾಗ ಅದರಲ್ಲಿ ಫೀಲಿಂಗ್ಸ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಯಾಕಂದ್ರೆ ನಾವು ಬ್ಲೈಂಡ್ ಆಗಿ ಯಾರ ಹತ್ರನೂ ನಾನ್ ಕೇಳ್ದೆ ಯೂನಿವರ್ಸ್ ಕೊಟ್ಬಿಡ್ತು, ನನ್ ಕಷ್ಟಗಳೆಲ್ಲ ಸರಿ ಹೋಯ್ತು, ಈ ತರ ಹೇಳಲ್ಲ ಅಲ್ವಾ. ಖುಷಿಯಿಂದ ಹೇಳ್ತೀವಿ, ಆ ಖುಷಿ ವಿಜುವಲೈಸೇಷನ್ ಅಲ್ಲಿ ಬರುತ್ತೆ. ಸೊ ಒಂದೊಂದು ಗೋಲ್ ಅನ್ನ ಒಬ್ರೊಬ್ರು ಫ್ರೆಂಡ್ಗೆ ಅಥವಾ ನಿಮ್ಮ ಆತ್ಮೀಯರಿಗೆ ಹೇಳ್ತಾ ಇರೋ ತರ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದು 1 ಅವರ್ ಆದ್ರೂ ಪರವಾಗಿಲ್ಲ, 1.5 ಅವರ್ ಆದ್ರೂ ಪರವಾಗಿಲ್ಲ, ½ ಆದ್ರೂ ಪರವಾಗಿಲ್ಲ, ಮೆಡಿಟೇಷನ್ ಮಾಡಿ ಅದ್ರ ಜೊತೆಗೆ ವಿಜುವಲೈಸೇಷನ್ ಮಾಡಿ. ಇಷ್ಟೆಲ್ಲ ಆದ್ಮೇಲೆ ಆ 2 ಪೇಪರ್ ಅನ್ನ, ಮತ್ತೆ ಈ ತಂದೆಗೆ ಬರ್ದಿರೋದು, ಪೂರ್ವಿಕರಿಗೆ ಬರ್ದಿರೋದು, ಮತ್ತೆ ಈ ಗೋಲ್ಸ್ ಬರ್ದಿರೋದನ್ನ ಸುಡ್ಬೇಡಿ, ಹಾಗೆ ಇಟ್ಟಿರಿ. ನಿಮ್ಮ ತಂದೆಗೆ ಬರ್ದಿರೋದು, ಪೂರ್ವಿಕರಿಗೆ ಬರ್ದಿರೋದು, ಮತ್ತೆ ಗ್ರಾಟಿಟ್ಯೂಡ್ಸ್ ಬರ್ದಿರೋದು, ಮತ್ತೆ ಇನ್ನು ಬೇರೆ ಯಾರಿಗಾದ್ರೂ ನೀವು ಲೆಟರ್ಸ್ ಬರ್ದಿರ್ತೀರಲ್ಲ, ಈ ಎಲ್ಲಾ ಪೇಪರ್ಸ್ ನ ಸುಟ್ಬಿಡಿ. ಸುಟ್ಬಿಟ್ಟು ಆ ಬೂದಿನ ಹೀಗ್ ತಗೊಂಡು ಆಕಾಶಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಉಫ್ ಅಂತ ಓದ್ಬಿಡಿ. ಅಂದ್ರೆ ನಮ್ಮ ಸಂದೇಶನ ನಾವು ಯೂನಿವರ್ಸ್ಗೆ ಕೊಟ್ಬಿಟ್ಟಾಯ್ತು. ನಮ್ಮ ಭಾವನೆಗಳನ್ನ, ಗ್ರಾಟಿಟ್ಯೂಡ್ಸ್ ನ ಕೊಟ್ಟಿದ್ದೀವಿ, ನಮ್ಮ ಪೂರ್ವಿಕರ ಮೇಲಿರುವ ನಮ್ಮ ಕನ್ಫೆಷನ್ಸ್ ನ ಹೇಳ್ಕೊಂಡಿದೀವಿ, ನಮ್ ತಂದೆ ಬಗ್ಗೆ ನಮ್ಗಿರುವಂತ ಏನೇ ಬಾಂಡಿಂಗ್ ಅಥವಾ ಏನಿದ್ರು ಅದರೆಲ್ಲ ಇಳಿಸ್ಕೊಂಡಿದೀವಿ ಇಲ್ಲಿಂದ ಭಾವನೆಗಳನ್ನ. ಸೊ ಅದನ್ನೆಲ್ಲ ಕೂಡ ಯೂನಿವರ್ಸ್ಗೆ ಕೊಟ್ಟು ಆಯ್ತು. ಇವಾಗ ನೀರೇನ್ ಮಾಡ್ತಾ ಇದೆ ನಿಮ್ ಮುಂದೆ? ಸುಮ್ನೆ ಕೂತಿದೆ ಅಲ್ವಾ? ಆದ್ರೆ ಸುಮ್ನೆ ಕೂತಿಲ್ಲ. ನೀವಿಷ್ಟೊತ್ತು ಏನೇನ್ ಮಾಡಿದ್ರಲ್ಲಿ ಕುತ್ಕೊಂಡಾಗಿಂದ, ಬರೆಯೋದಾಗಿರ್ಲಿ, ವಿಜುವಲೈಸೇಷನ್ ಆಗಿರ್ಲಿ, ಮೆಡಿಟೇಷನ್ ಆಗಿರ್ಲಿ, ನಿಮ್ಮ ಭಾವನೆಗಳು, ನಿಮ್ಮ ಅನಿಸಿಕೆಗಳು ಎಲ್ಲ ಹೀರ್ಕೊಂಡಿದೆ. ನೀರಿಗೆ ಹೀರ್ಕೊಳ್ಳೋ ಶಕ್ತಿ ಇದೆ ಅಲ್ವಾ? ಸೊ ಹೀರ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲದೆ ಯೂನಿವರ್ಸ್ ಇಂದ ಬರ್ತಾ ಇರುವಂತ ಸ್ಟ್ರಾಂಗ್ ವೈಬ್ರೇಷನ್ಸ್ ನ, ಆ ಎನರ್ಜಿನ ಕೂಡ ಹೀರ್ಕೊಂಡಿದೆ. ಹಾಗಾಗಿ ಅದು ತುಂಬಾ ಪವರ್ಫುಲ್ ಆಗಿ ಚೇಂಜ್ ಆಗಿದೆ. ಬರೀ ನೀರನ್ನ ನೀವಿಟ್ರಿ, ಈಗ ಇಷ್ಟೆಲ್ಲ ಆದ್ಮೇಲೆ ಅದು ತುಂಬಾ ಪವರ್ಫುಲ್ ಆಗಿ ಬದಲಾಗಿದೆ. ಈಗ ಈ ನೀರನ್ನ ನೀವು ಕುಡಿಬೇಕು. ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ತಾ ಕುಡೀರಿ. ಥ್ಯಾಂಕ್ ಯು ಯೂನಿವರ್ಸ್, ಎಷ್ಟೆಲ್ಲ ಕೊಟ್ಟಿದ್ಯಾ, ನಾನು ಕೇಳಿದ್ದೆಲ್ಲ ಕೊಡ್ತಾ ಇದ್ಯಾ, ನಂಗೆ ಇನ್ನೇನ್ ಬೇಕು, ನನ್ನ ಕಡೆಯಿಂದ ನಾನು ನಿನ್ಗೆ ನನ್ನ ಪ್ರೀತಿನ ಕೊಡ್ತಾ ಇದ್ದೀನಿ. ಐ ಲವ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಹೇಳ್ತಾ ಕುಡೀರಿ. ಇಲ್ಲಿಗೆ ಮಹಾಲಯ ಅಮಾವಾಸ್ಯೆ ಮುಗೀತು. ಖುಷಿಯಿಂದ ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಈ ಪಾಸಿಟಿವಿಟಿ ಏನಿದೆ, ನೀವು ನಾಳೆ ಎಲ್ಲ ಮೇಂಟೈನ್ ಮಾಡ್ತೀರಾ, ಅದು ಬರೀ ನಾಳೆ ಅಲ್ಲದೆ ದಿನ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಿ ನಿಮ್ಮ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅಂತ ನೋಡಿ. ಓಕೆ, ನಾಳೆಗೆ ಏನೇನ್ ಮಾಡ್ಬೇಕು, ಯಾರಿಗೆಲ್ಲ ಲೆಟರ್ಸ್ ಬರಿಬೇಕು ಎಲ್ಲ ಹೇಳಿದೀನಿ. ನಾಳೆ ಹೇಗೆ ಮ್ಯಾನಿಫೆಸ್ಟ್. ಆಮೇಲೆ ಇನ್ನೊಂದು ವಿಷಯ ಮರ್ತೆ, ಗೋಲ್ಸ್ ಬರ್ದ್ರಲ್ವಾ, ಅದನ್ನ ಪಕ್ಕಕ್ಕಿಡಿ ಅಂತ ಹೇಳ್ದೆ ಅಲ್ವಾ, ಅದನ್ನೇನ್ ಮಾಡ್ಬೇಕು, ಅದನ್ನ ಬೇಕು ಅಂತ ಅಂದ್ರೆ ನಿಮ್ಮ ನೀರಿನ ಬಾಟಲ್ಗೆ, ವಾಟರ್ ಬಾಟಲ್ ಟೆಕ್ನಿಕ್ ಹೇಳಿದೆ ಅಲ್ವಾ, ಅದನ್ನ ಮಾಡ್ಕೊಳಕ್ ಯೂಸ್ ಮಾಡ್ಕೊಳ್ಳಿ. ಡೈಲಿ ನೈಟ್ ನಿಮ್ಮ ನೀರಿನ ಬಾಟಲ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ಇಡಿ. ಬೆಳಿಗ್ಗೆ ರಾತ್ರಿ ನೀರ್ ತುಂಬಿಸಿಡಿ, ನೈಟ್ ಫುಲ್ ಅದನ್ನ ಮುಟ್ಬೇಡಿ. ಬೆಳಿಗ್ಗೆ ಎದ್ದು ಆ ನೀರನ್ನ ಕುಡೀರಿ. ಅವಾಗ ಆ ಗೋಲ್ಸ್ ಇರುತ್ತಲ್ವಾ, ಅದರದ್ದು ಎನರ್ಜಿ ಎಲ್ಲ ಆ ನೀರಿಗೆ ಹೋಗಿರುತ್ತೆ. ಆ ಎನರ್ಜೈಸ್ ಆಗಿರೋ ನೀರು ನೀವು ಕುಡಿದಾಗ, ನಿಮ್ಮ ದೇಹದಲ್ಲಿ ಆ ನೀರು ಬಂದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ. ಅಥವಾ ನಿಮ್ಗೆ ಮನೇಲಿ ಯಾರಾದ್ರೂ ನೋಡ್ತಾರೆ, ಯಾರಿಗೂ ಅದು ತೋರ್ಸೋದು ಇಷ್ಟ ಇಲ್ಲ ಅಂತ ಅಂದ್ರೆ ನಿಮ್ಮ ದಿಂಬು ಕೆಳಗೋ ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ, ನಿಮ್ಮ ಪರ್ಸ್ ಅಲ್ಲಿ, ಆತರ ಎಲ್ಲಾದ್ರೂ ನಿಮಗೆ ಎಲ್ಲಿ ಪ್ರೈವೇಟ್ ಆಗಿ ಇಟ್ಕೋಬೇಕು ಅಂತ ಅನ್ಸುತ್ತೋ ಅಲ್ಲಿ ಇಟ್ಕೊಳ್ಳಿ. ಆಗಾಗ ಅದನ್ನ ನೋಡಿ ಓದ್ತಾ ಇರಿ. ನೀವ್ ಎಷ್ಟು ಜಾಸ್ತಿ ಅದನ್ನ ಓದ್ತಿರೋ ಅಷ್ಟು ಜಾಸ್ತಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ಪದಗಳನ್ನ ತಗೊಳುತ್ತೆ. ನಾನೀಗ 108 ಸಲ ಬರೀರಿ ಆತರ ಎಲ್ಲ ಹೇಳೋದೇ ಯಾಕೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವ್ ಎಷ್ಟು ಜಾಸ್ತಿ ಹೇಳ್ಕೊಂಡ್ರೆ ಅಷ್ಟು ಬೇಗ ರೀಚ್ ಆಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಂತಾನೆ ಹೇಳೋದು. ಹಾಗಾಗಿ ಈ ಗೋಲ್ಸ್ ಅನ್ನ ಕೂಡ ನಿಮ್ಗೆ ಬಿಡುವು ಇದ್ದಾಗೆಲ್ಲ ಬೇಕಾದ್ರೆ ಅದನ್ನ ಫೋನಲ್ಲಿ ಫೋಟೋ ಕೂಡ ತಗೊಂಡ್ಬಿಡಿ. ನೀವ್ ಎಲ್ಲೇ ಇದ್ರು ಅದನ್ನ ವಾಲ್ಪೇಪರ್, ಸ್ಕ್ರೀನ್ ಸೇವರ್ ತರ ಕೂಡ ಇಟ್ಕೊಂಡ್ಬಿಡ್ಬೋದು. ನೋಡ್ತಾ ಇರ್ತೀರಲ್ವಾ ಯಾವಾಗ್ಲೂ, ಎಷ್ಟು ಜಾಸ್ತಿ ನೋಡ್ತಾ ಇರ್ತೀರೋ ನೀವ್ ಅದನ್ನ ಓದ್ದೇ ಇರ್ಲಿ, ನೀವು ಓಡಾಡೋ ಕಡೆ ಅಲ್ಲ ಇಟ್ಕೊಂಡಿದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಗೊತ್ತಾಗ್ತಾ ಇರುತ್ತೆ. ಓಕೆನಾ? ಸೊ ಇಲ್ಲಿಗೆ ಎಲ್ಲ ಮುಗೀತು. ಮಹಾಲಯ ಅಮಾವಾಸ್ಯೆ ರಿಚುವಲ್ಸ್ ಎಲ್ಲ ಮುಗೀತು. ಸೊ ಇಷ್ಟನ್ನೆಲ್ಲ ಮಾಡಿ ನಿಮ್ಮ ಲೈಫಲ್ಲಿ ಏನೇನ್ ಬೇಕೋ ಎಲ್ಲ ಪಡ್ಕೊಂಡು ಎಲ್ಲರೂ ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸ್ ಅಲ್ಲಿ ಕೇಳ್ಕೊಳ್ತಾ
ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು.